ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಅದಕ್ಕೆ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಂತ ಹೇಳ್ತೀನಿ. ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಯಿತು. ಹಾಗೆ ದೇವ್ರಿಗೆ ನೈವೇದ್ಯ ಕೂಡ ಇಟ್ಟಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಬೇಯಿಸಿಬಿಟ್ಟು ದೇವ್ರ ಹತ್ರ ಇಟ್ಟಿದ್ದೀನಿ ನೋಡಿ. ಹಾಗೆ ಎಳ್ಳು ಬೆಲ್ಲ ಕೂಡ ಇಟ್ಟಿದ್ದೀನಿ. ಹಾಗೆ ಹೆಸರುಬೇಳೆ, ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲ್ ಕೂಡ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಇದು ಜಾಯಿನ್ ಮಾಡ್ಕೋಬೇಕಾ? ಸೆಂಟ್ರಲ್ ಜಾಯಿನಿಂಗ್ ಜಾಯಿನ್ ಮಾಡ್ಕೋ. ಹಾಫ್ ಇಂಚಸ್ ಜಾಯಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಬಲ್ ಫೋಲ್ಡು ಅದು ಇಲ್ಲೇ ಹೊಲಿ, ಅದು ನಿಂಗೆ ಅರ್ಥ ಆಗಲ್ಲ. ಅದನ್ನು ಜಾಯಿನ್ ಮಾಡ್ಕೊಂಬ. ಹಾಫ್ ಇಂಚಸ್ ಅಲ್ಲ? ಹಾಂ, ಒಂದು ಸೈಡ್ ಮಾತ್ರ ಅದು ಜಾಯಿನ್ ಮಾಡ್ಕೊಂಬ. ಆಮೇಲೆ ಇಲ್ಲೇ ಬಂದು ಹೊಲಿಯ. ಮತ್ತು ಕಾಲಕ್ಕೆ ಕೆಳಗಡೆ ಕ್ಯಾನ್ವಾಸ್ ಹಾಕಬೇಕು. ಕಾಲಿಗೆ ಕ್ಯಾನ್ವಾಸ್. ಓಕೆ ಅಕ್ಕ. ಈ ಪೀಸ್ ಎಷ್ಟು ಅವಾಗ? ಕ್ಯಾನ್ವಾಸ್ ಅಂದರೆ ಇದಲ್ಲ, ಬೇರೆದು ಬರುತ್ತೆ. ಪ್ಯಾಂಟ್ ಹಾಕೋದೇನೆ ಅದು ಎಕ್ಸ್ಟ್ರಾ ಲಾಂಗ್ ಪ್ಯಾಂಟ್ಗೆ ಇದಾಗ್ತೀವಲ್ಲ, ಇದು ಇದೆ ಕಟ್ಟೋದಕ್ಕೆ. ಎಷ್ಟು ಅವೆಲ್ಲ ಒಂದು ಪ್ಲೇಟಿಂಗ್ಸ್ ಎಲ್ಲ ಬಿಡ್ಬೇಕಂದ್ರೆ ಅವ್ರು ಹೆಂಗೆ ಮಾಡ್ತಾರೆ, ಅದು ಹೆಂಗೆ ಅದು ಕೆಳಗಡೆ ಪಾರ್ಟ್ ಮಾಡ್ದಲ್ಲ ಅವಾಗಲೇ ಫಸ್ಟ್ ಕಟ್ ಮಾಡ್ದಲ್ಲ, ಆ ಪಾರ್ಟಲ್ಲಿ ಮಾಡಬೇಕು. ಬರೋದಕ್ಕ ಜಾಸ್ತಿ ಇದರಲ್ಲಿ ಫ್ರೆಂಡ್ಸ್, ನಾನು ಟೈಲರಿಂಗ್ ಕ್ಲಾಸ್ನಲ್ಲಿ ವೀಡಿಯೋಸ್ ಮಾಡಿ ಜಾಸ್ತಿ ದಿನ ಆಯ್ತಲ್ವ, ಅದಕ್ಕೆ ಒಂದು ರೀಸನ್ ಇದೆ. ಯಾಕೆ ಅಂದರೆ ಅವ್ರಿಗೆ ಕಂಫರ್ಟಬಲ್ ಇರಲ್ಲ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗೆಲ್ಲನೂ ಅವ್ರೇನೋ ಒಂಥರ ಮುಜುಗರ ಆಗ್ತಾಯಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡಲ್ಲ. ಅವ್ರಿಗೂ ಕೂಡ ಒಂದು ಕಂಫರ್ಟಬಲ್ ಅನ್ನೋದು ಇರಲ್ವಲ್ಲ. ಅದಕ್ಕೋಸ್ಕರ ನನ್ನಿಂದ ಅವ್ರಿಗೆ ಪಾಪ ಯಾಕೆ ತೊಂದರೆ ಅಂತೇಳಿ ನಾನು ಜಾಸ್ತಿ ವೀಡಿಯೋಸ್ ಮಾಡಲ್ಲ ಕ್ಲಾಸಲ್ಲಿ. आपको ये चाहिए? गरम चाहिए? तो कट करना। चाहिए तो ले लो, ठीक है? चाहिए? हाँ करो करो, चलो चलो. ಫ್ರೆಂಡ್ಸ್, ಈಗ ಕ್ಲಾಸ್ಗೆ ಇಬ್ಬರೇ ಬರ್ತಾ ಇರೋದು. 4 ಜನ ಬರ್ತಾಯಿದ್ರು, ಈಗ ಇಬ್ಬರೇ ಬರ್ತಾಯಿದ್ದಾರೆ. ಇನ್ನಿಬ್ಬರು ಯಾಕೆ ಬರ್ತಾಯಿಲ್ಲ ಅಂದರೆ ಅವ್ರದ್ದೇ ಆದಂಥ ಅವ್ರ ಮನೆಯಲ್ಲಿ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಅವ್ರು ಬರ್ತಾಯಿಲ್ಲ. ಹಾಗಾಗಿ ಇವರಿಬ್ಬರೇ ಬರ್ತಾಯಿರೋದು. ಇಲ್ಲಿ ಒಂದು ಹಿಂದಿ ಹುಡುಗಿ ಇದ್ದಾಳೆ. ಆ ಹುಡುಗಿಗೆ ಕನ್ನಡ ಬರಲ್ಲ, ಆದರೂ ಕೂಡ ಕಲಿಬೇಕು ಅನ್ನೋ ಇದರಲ್ಲಿ ಬಂದಿದ್ದಾಳೆ. ಪರವಾಗಿಲ್ಲ ಫ್ರೆಂಡ್ಸ್, ಅವಳು ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾಳೆ. ಭಾಷೆ ಬಂದಿಲ್ಲ ಅಂದರೆ ಏನು, ಕಲಿಬೇಕು ಅನ್ನೋ ಒಂದು ಹಠ, ಒಂದು ಶ್ರದ್ಧೆ ಆ ಥರ ಇದ್ದರೆ ಏನಾದರೂ ಆಗಲಿ ಸಾಧಿಸ್ಬೋದು. ಅದು ನನಗೆ ಈ ಹುಡುಗಿಯಲ್ಲಿ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನನಗೂ ಕೂಡ ಹಿಂದಿ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಫಸ್ಟೇ ಹೇಳಿದ್ದೀನಿ, ನನಗೆ ಹಿಂದಿ ಬರಲ್ಲ, ಕನ್ನಡ ಮಾತ್ರನೇ. ನಾನು ಯಾವ ರೀತಿ ಹೇಳ್ಕೊಡೋದು ಅಂತ. ಆದರೆ ಆ ಹುಡುಗಿ ನನಗೆ ಅರ್ಥ ಮಾಡ್ಕೊತೀನಕ್ಕ, ಬರುತ್ತೆ, ನೀವು ಹೇಳ್ಕೊಡಿ, ನಾನು ಬರ್ತೀನಿ ಅಂತ ಹೇಳಿದ್ಲು. ಸ್ಟಾರ್ಟಿಂಗಲ್ಲೇ ಒಂದು 15 ಡೇಸ್ ನಾನು ಸುಮ್ಮನೆ ಹಾಗೆ ಕ್ಲಾಸ್ ತಗೊಂಡೆ, ನೋಡೋಣ ಅಂಥೇಳಿ. ಆಗ 15 ಡೇಸು ನಿನಗಿಷ್ಟ ಆಯಿತು ಅಂದರೆ ಪರವಾಗಿಲ್ಲ, ನಿನ್ಗೆ ಅರ್ಥ ಆಗ್ತಾಯಿದೆ, ಬರ್ತೀನಿ ಕಂಟಿನ್ಯೂ ಆಗಿ ಅಂದರೆ ಆಮೇಲೆ ಫೀಸ್ ಕೊಡು ಅಂತ ಹೇಳಿದ್ದೆ. 15 ಡೇಸು ಹಾಗೇ ಬಂದಳು. ಆಗ ಅವಳಿಗೆ ಒಂದು ಕಲಿತೀನಿ ಅನ್ನೋ ಒಂದು ನಂಬಿಕೆ ಬಂದ ಮೇಲೇ ಅವಳಿಗೆ ಬಂದಿದ್ದು ಕ್ಲಾಸ್ಗೆ. ನನಗೂ ಕೂಡ ಅರ್ಥ ಆಗುತ್ತೆ, ಆದರೆ ಮಾತಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಹಿಂದಿ. ಹಾಗಾಗಿ
ನಾನು ಹೇಳೋದನ್ನು ಅವಳು ಅರ್ಥ ಮಾಡ್ಕೊತಾಳೆ, ಅವಳು ಹೇಳೋದನ್ನು ನಾನು ಅರ್ಥ ಮಾಡ್ಕೊತೀನಿ. ಅದಕ್ಕೆ ಅವಳಿಗೆ ಈಸಿ ಆಯಿತು. ಹಾಗೆ ಇಲ್ಲಿ ಇನ್ನೊಂದು ಹುಡುಗಿ ಇದ್ದಾಳಲ್ಲ, ಅವಳು ಕೂಡ ಅವಳಿಗೆ ಹೇಳ್ಕೊಡ್ತಾ ಇರ್ತಾಳೆ. ನನಗೇನಾದರೂ ಹೇಳೋಕ್ಕೆ ಬಂದಿಲ್ಲ ಅಂದರೆ ಅದನ್ನು ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ ಹಿಂದಿಯಲ್ಲಿ. ಹಾಗಾಗಿ ಅವಳಿಗೆ ತುಂಬ ಈಸಿಯಾಗಿ ಅರ್ಥ ಆಯಿತು. ಈ ಹುಡುಗಿ ಹೇಳ್ಕೊಡೋದ್ರಿಂದ ನನಗೂ ಕೂಡ ಸ್ವಲ್ಪ ಈಸಿ ಆಯಿತು. ಹಾಗೆ ಹಿಂದಿ ಕೂಡ ಅಷ್ಟೇ, ನಾನು ಮೊದಲಿಗಿಂತ ಈಗ ಸ್ವಲ್ಪ ಕಲಿತಾ ಇದ್ದೀನಿ. ಇಷ್ಟ ಆಯಿತು ಫ್ರೆಂಡ್ಸ್, ಒಂಥರ ಚೆನ್ನಾಗಿದೆ. ಅವ್ರಿಗೂ ಅಷ್ಟೇ ನಾನು ಹಿಂದಿ ಕಲಿಯಂಗೂ ಆಗುತ್ತೆ, ಹಾಗೆ ಅವರು ಟೈಲರಿಂಗ್ ಕೂಡ ಕಲಿತಂಗೆ ಆಗುತ್ತೆ, ಹಾಗೆ ಆ ಹುಡುಗಿ ಕನ್ನಡ ಕೂಡ ಕಲಿತಂಗೆ ಆಗುತ್ತೆ. ಮೊದಲಿಗಿಂತ ಈಗ ಪರವಾಗಿಲ್ಲ. ಬಂದು 2 ಮಂತ್ಸು ಇಲ್ಲ 3 ಮಂತ್ಸ್ ಏನೋ ಆಯಿತು. 3 ಮಂತ್ಸಲ್ಲಿ ಪರವಾಗಿಲ್ಲ ಫ್ರೆಂಡ್ಸ್. ನಾನು ಕೂಡ ಸ್ವಲ್ಪ ಹಿಂದಿ ಕಲಿತಾ ಇದ್ದೀನಿ. ಹಾಗೆ ಅವಳು ಕೂಡ ಅಷ್ಟೇ ಕನ್ನಡನೂ ಕಲಿತಾ ಇದ್ದಾಳೆ, ಹಾಗೆ ಟೈಲರಿಂಗ್ ಸಹ ಕಲಿತಾ ಇದ್ದಾಳೆ. ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಇನ್ನೂ ಒಂದು ಹುಡುಗಿ ಇದ್ದಾಳಲ್ಲ, ಆ ಹುಡುಗಿ ತುಂಬಾ ಸಪೋರ್ಟ್ ಮಾಡ್ತಾಳೆ, ಅವಳಿಗೂ ಕೂಡ ಎಲ್ಲ ಹೇಳ್ಕೊಡ್ತಾಳೆ. ತುಂಬಾ ಇಷ್ಟ ಆಯಿತು. ಈ ಥರ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನನಗೆ ಹೇಳ್ಕೊಡೋದಕ್ಕೆ ತುಂಬಾ ಇಷ್ಟ. ಇಂಟ್ರೆಸ್ಟ್ ಇಲ್ಲದೆ ಇರೋರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅವ್ರೇನಾದರೂ ಕಲಿಬೇಕು, ಏನಾದರೂ ಸಾಧಿಸ್ಬೇಕು ಅನ್ನೋರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸುಮ್ಮನೆ ಟೈಮ್ ಪಾಸಿಗೆ ಬಂದು ಸುಮ್ಮನೆ ಅವ್ರಿಗೆ ಅವಶ್ಯಕತೆಯೇ ಇರಲ್ಲ ಅಂಥವರು ಬಂದು ಕಲಿತಾರೆ. ಆ ಥರದವ್ರಿಗೆಲ್ಲ ನಾನು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸಲ್ಲ ಫ್ರೆಂಡ್ಸ್. ಕಲಿಬೇಕು, ಅದರಿಂದ ಅವ್ರಿಗೆ ಒಂದು ಜೀವನ ಕಟ್ಕೋಬೇಕು ಅನ್ನೋದಿರುತ್ತೆ, ಹಾಗೆ ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋದಿರುತ್ತೆ, ಅದರ ಅವಶ್ಯಕತೆ ಕೂಡ ಇರುತ್ತೆ. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅದಕ್ಕೆ ಫ್ರೆಂಡ್ಸ್, ಇನ್ಮೇಲೆ ನಾನು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ಮಾತ್ರ ಕ್ಲಾಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಬಡವ್ರಿಗೆ, ಅವ್ರಿಗೆ ಇದರ ಅವಶ್ಯಕತೆ ಇದೆ ಅನ್ನೋರಿಗೆ ಮಾತ್ರ ತಗೊಳ್ಳೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಎಲ್ಲರಿಗೂ ತಗೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೂ ಬರ್ತಾರೆ, ಅದರ ಅವಶ್ಯಕತೆ ಕೂಡ ಇರಲ್ಲ, ಅವ್ರದ್ದೇ ಏನೋ ಒಂಥರ ಮೈಂಡಲ್ಲಿ ಬರ್ತಾರೆ. ಆ ಥರದವ್ರಿಗೆಲ್ಲ ಸುಮ್ಮನೆ ತಗೊಂಡು ನಮಗೂ ಟೈಮ್ ವೇಸ್ಟು. ಬಡವ್ರಿಗೆ ತಗೊಂಡ್ರೆ ಅವರ ಒಂದು ಜೀವನವನ್ನು ಕಟ್ಕೊತಾರೆ, ಹಾಗೆ ನಮಗೂ ಕೂಡ ಒಂದು ಹೆಸರು ಅನ್ನೋದಿರುತ್ತೆ. ಹಾಗೆ ಬಡವ್ರಿಗೆ ನೀವು ಫ್ರೀಯಾಗಿ ತಗೋಬೋದಲ್ಲ ಅಂತ ಅನ್ಕೋಬೋದು. ಫ್ರೀಯಾಗಿ ತಗೊಂಡ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದಿರಲ್ಲ. ಹಾಗೆ ಅವ್ರಿಗೂ ಅಷ್ಟೇ ಒಂದು ಶ್ರದ್ಧೆಯಿಂದ ಬರಬೇಕು ಅಂತಲೂ ಅನಿಸಲ್ಲ, ಬೇಕಾಬಿಟ್ಟಿಯಾಗಿ ಬರೋ ಥರ ಆಗಿಬಿಡ್ತಾರೆ. ಈ ಥರ ಸ್ಟಾರ್ಟಿಂಗಲ್ಲಿ ತುಂಬ ಜನ ಮಾಡಿದ್ರು. ಅದಕ್ಕೆ ನಾನು ಅದಕ್ಕೊಂದಿಷ್ಟು ಅಮೌಂಟ್ ಅನ್ನೋದು ಫಿಕ್ಸ್ ಮಾಡಿ ತಗೊತಾ ಇದ್ದೀನಿ. ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ, ಫೀಸ್ ಕಟ್ತಾಯಿದ್ದೀವಿ ಹೋಗಬೇಕು ಅಂತ. ಹಾಗೆ ನನಗೂ ಅಷ್ಟೇ, ಅವರು ಫೀಸ್ ಕಟ್ತಾಯಿದ್ದಾರೆ, ನಾನು ಕೂಡ ಹೇಳ್ಕೊಡ್ಬೇಕಪ್ಪ ಒಂದು ಇಂಟ್ರೆಸ್ಟಲ್ಲಿ ಅಂತೇಳಿ ನನಗೂ ಒಂದು ಆಸಕ್ತಿ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ನಾನು ಫೀಸ್ ತಗೊತೀನಿ. ತುಂಬ ಜಾಸ್ತಿ ಏನು ತಗೊಳಲ್ಲ ಫ್ರೆಂಡ್ಸ್, ಕಡಿಮೆನೇ. ನಾನು ಬರೀ 1000 ರುಪೀಸ್ ಅಷ್ಟೇ ತಗೊತಾ ಇದ್ದೀನಿ. ಬೇರೆ ಕಡೆ ಎಲ್ಲ 2500, 3000 ಈ ಥರ ತಗೊತಾ ಇದ್ದಾರೆ. ನಾನು ಬರೀ 1000 ರುಪೀಸ್ ಅಷ್ಟೇ ತಗೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಹುಡುಗಿ ರೀಸೆಂಟಾಗಿ ಕ್ಲಾಸ್ ಬಿಟ್ಟಳು. ಹುಡುಗಿ ಹೆಸರು ರಮ್ಯಾ ಅಂತ. ಅವಳಿಗೆ ಕಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು ಪಾಪ. ಆದರೆ ಅವ್ರ ಮನೆಯಲ್ಲಿ ಅವ್ರದ್ದೇ ಆದಂಥ ಪರ್ಸ್ನಲ್ ಪ್ರಾಬ್ಲಮಿಂದ ಕ್ಲಾಸ್ ಬಿಡೋ ಹಾಗಾಯಿತು. ಆದರೆ ನನಗೆ ತುಂಬಾ ಬೇಜಾರಾಯಿತು. ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಆದರೆ ಏನು ಮಾಡೋದಕ್ಕಾಗಲ್ಲ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ವಾ, ಅದಕ್ಕೆ ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಇದು ಬಂದು ಸಂಜೆ ಪೂಜೆ ಮಾಡ್ತಾ ಇರೋ ವಿಡಿಯೋ. ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ಪೂಜೆ ಮಾಡಿ ನಾನು ದೇವ್ರ ಹತ್ರ ಇಟ್ಟಿದ್ನಲ್ಲ ಕಡಲೆಕಾಯಿ, ಅವರೆಕಾಯಿ, ಅದೆಲ್ಲನೂ ದೇವ್ರ ಹತ್ರ ಏನೆಲ್ಲ ಇಟ್ಟಿದ್ದೀನೋ ಅದನ್ನೆಲ್ಲನೂ ಸಂಜೆ ಪೂಜೆ ಆದಮೇಲೆ ಹಸು ಕೊಡ್ತೀನಿ. ಯಾವುದಾದ್ರೂ ಆಗಲಿ ಹಸು ಕೊಡಬೇಕು. ಸಂಕ್ರಾಂತಿ ಹಬ್ಬನ ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಈ ಸಿಟಿಯಲ್ಲಿ ಅಷ್ಟೊಂದು ಏನು ಮಾಡಲ್ಲ, ಯಾಕಂದರೆ ಹಸುಗಳೇ ಇರಲ್ವಲ್ಲ. ಅದಕ್ಕೆ ಹಸು ಮತ್ತು ಎತ್ತುಗಳಿಗೆ ಜಾಸ್ತಿ ಮಾಡ್ತಾರೆ. ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ, ಬೆಂಕಿ ಎಲ್ಲ ಹಾಕಿ ಅದ್ರ ಮೇಲೆ ಓಡಿಸ್ತಾರೆ. ಹಾಗೆ ಹಸುಗಳಿಗೆಲ್ಲನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದೊಂದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಣ್ಣ ಎಲ್ಲ ಬಳಿದು ಅದಕ್ಕೆ ಅಲಂಕಾರ ಮಾಡಿ ಕರ್ಕೊಬಂದು ಬೆಂಕಿಯಲ್ಲಿ ಓಡಿಸ್ತಾರೆ. ಅದನ್ನು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಮಗೆ. ನಾವು ಚಿಕ್ಕ ಮಕ್ಕಳಿರೋವಾಗ ನೋಡಿರೋದು. ಈಗ ಅಷ್ಟೊಂದು ನಮ್ಮೂರ ಕಡೆನೂ ಮಾಡಲ್ಲ, ಎಲ್ಲ ಕಡೆನೂ ಇವಾಗ
ಸಿಟಿ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಹಸುಗಳು ಎತ್ತುಗಳು ಯಾವುದೂ ಇಲ್ಲ. ಹಾಗಾಗಿ ಮೊದಲಿನ ಥರ ಈಗ ಹಬ್ಬಗಳು ಯಾವುದು ಕೂಡ ಮಾಡ್ತಾ ಇಲ್ಲ. ಆದರೆ ಮುಂಚಿನ ದಿನಗಳು ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಈಗಿನ ಕಾಲದ ಮಕ್ಕಳು ಮೊಬೈಲಲ್ಲೇ ಮುಳುಗೋಗಿರ್ತಾರೆ. ಬೇರೆ ಪ್ರಪಂಚ ಅಷ್ಟಾಗಿ ಗೊತ್ತಾಗಲ್ಲ, ಬರೀ ಮೊಬೈಲಲ್ಲೇ ಇರ್ತಾರೆ. ಅದಕ್ಕೆ ನಾವು ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ಇರ್ತಾಯಿದ್ರು ಆಗಿನ ಕಾಲದಲ್ಲಿ, ಎಲ್ಲನೂ ಪ್ರತಿಯೊಂದೂ ಯಾವ ಥರ ಮಾಡಬೇಕು ಅಂತಲೂ ಮಕ್ಕಳಿಗೆ ಹೇಳ್ತಾ ಇರಬೇಕು. ಆಗ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಹಾಗೆ ಒಂದೊಂದೇ ತಿಳ್ಕೊತಾ ಇರ್ತಾರೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.